ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮೀಟಿಂಗ್ ನಡೆಯೋದಕ್ಕಿದೆ. ಈ ಸಭೆಯಲ್ಲಿ ಭಾರತ ಪಾಕ್ ಉದ್ವಿಗ್ನತೆಯ ವಿಚಾರ ಮತ್ತು ಅದನ್ನು ಸರಿಪಡಿಸುವ ಅಥವಾ ಶಮನ ಮಾಡುವ ವಿಚಾರದಲ್ಲಿ ಚರ್ಚೆಯಾಗುವುದಕ್ಕಿದೆ. ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರ ಪಾಕಿಸ್ತಾನ ಅಲ್ಲ, 5 ರಾಷ್ಟ್ರಗಳು ಮಾತ್ರ ಕಾಯಂ ಸದಸ್ಯ ರಾಷ್ಟ್ರಗಳು. 2 ದೇಶಗಳ ಉದ್ವಿಗ್ನ ಶಮನಕ್ಕೆ ಈ ಸಭೆಯಲ್ಲಿ ಚರ್ಚೆಯಾಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಕಳೆದ ಹಲವು ದಿನಗಳಿಂದಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಭದ್ರತಾ ಮಂಡಳಿಯಲ್ಲಿ ಮೀಟಿಂಗ್ ನಡೆಯೋದಕ್ಕಿದೆ. ಸಭೆಯಲ್ಲಿ ಭಾರತ ಪಾಕಿಸ್ತಾನದ ಬಿಕ್ಕಟ್ಟು ಶಮನದ ಬಗ್ಗೆ ಚರ್ಚೆಯಾಗುವುದಕ್ಕಿದೆ. ಭದ್ರತಾ ಮಂಡಳಿಯ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರ ಪಾಕಿಸ್ತಾನ. 5 ಕಾಯಂ ಸದಸ್ಯ ರಾಷ್ಟ್ರಗಳಾದರೆ 10 ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಿದ್ದಾವೆ. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಆ 10 ರಾಷ್ಟ್ರಗಳು ಚೇಂಜ್ ಆಗ್ತಾ ಇರುತ್ತೆ. ಸದ್ಯ 9 ದೇಶಗಳ ಜೊತೆ ಚರ್ಚೆಯಾಗೋದಕ್ಕಿದೆ. ಪಹಲ್ಗಾಮ್ನ ದಾಳಿಯಲ್ಲಿ ಪಾಕ್ ಉಗ್ರರ ಕೈವಾಡ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಭಾರತ ಮಾಡಿದೆ. 5 ಕಾಯಂ ರಾಷ್ಟ್ರಗಳಿಗೆ ಪಾಕ್ ಉಗ್ರರ ಬಗ್ಗೆ ಅಥವಾ ಪಾಕ್ನ ಉಗ್ರರೇ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರೋದು ಅನ್ನೋದನ್ನು ಮನವರಿಕೆ ಮಾಡಿಕೊಡಲಾಗಿದೆ. 2 ರಾಷ್ಟ್ರಗಳ ಉದ್ವಿಗ್ನ ಸ್ಥಿತಿಯನ್ನು ಶಮನ ಮಾಡೋ ನಿಟ್ಟಿನಲ್ಲಿ ಭದ್ರತಾ ಮಂಡಳಿಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.